ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು. ಈ ಒಂದು ವಿಡಿಯೋದಲ್ಲಿ ನಾವು ಟೊಬ್ಯಾಕೋ ಫ್ರೀ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಅಂದರೆ ಈ ತಂಬಾಕು ಮುಕ್ತ ಒಂದು ಶಿಕ್ಷಣ ಸಂಸ್ಥೆಗಳು. ಸೊ ಈ ಒಂದು ಅಡಿಯಲ್ಲಿ ನಮ್ಮ ಶಾಲೆಗಳನ್ನು, ನಮ್ಮ ಕಾಲೇಜುಗಳನ್ನು, ನಮ್ಮ ಸಂಸ್ಥೆಗಳನ್ನು ನಾವು ಈ ತಂಬಾಕು ಮುಕ್ತ ಒಂದು ಪ್ರದೇಶ ಅಂತ ಒಂದು ಅಸೆಸ್ಮೆಂಟ್ ಇದೆ, ಒಂದು ಮೌಲ್ಯಮಾಪನ ಇದೆ, ಒಂದು ಸರ್ವೆ ಇದೆ. ಈ ಒಂದು ಸರ್ವೆಗಾಗಿ ನಾವು ಸೆಲ್ಫ್ ಅಸೆಸ್ಮೆಂಟನ್ನು ಮಾಡ್ಕೊಳ್ಬೇಕಾಗತ್ತೆ. ಸೊ ಆತ್ಮೀಯ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಮ್ಮ ಒಂದು ಶಾಲಾ ಕಾಲೇಜು ಸಂಸ್ಥೆಗಳನ್ನು ಯಾವ ರೀತಿ ಸೆಲ್ಫ್ ಅಸೆಸ್ಮೆಂಟ್ ಮಾಡ್ಕೊಳ್ಬೇಕು, ಯಾವ ವೆಬ್ಸೈಟ್ ಇದೆ, ಯಾವ ಲಿಂಕ್ ಇದೆ, ಏನು ಯೂಸರ್ ನೇಮ್ ಇರುತ್ತೆ, ಪಾಸ್ವರ್ಡ್ ಇರುತ್ತೆ, ಲಾಗಿನ್ ಆದಮೇಲೆ ನಾವು ಯಾವೆಲ್ಲ ಏರಿಯಾಗಳಲ್ಲಿ ನಾವು ಅಸೆಸ್ಮೆಂಟನ್ನು ಮಾಡಬೇಕಾಗತ್ತೆ, ಏನೆಲ್ಲ ಪ್ರಶ್ನಾವಳಿಗಳಿದೆ. ಸೊ ಈ ಅಸೆಸ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ನಾವು ಏನೆಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕು, ಸೊ ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನ್ಸನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತೇವೆ. ಸೊ ಬನ್ನಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಇಲ್ಲಿ ನಿಮ್ಮ ಮೊಬೈಲ್ನಲ್ಲಿ ಒಂದು ಮೊಬೈಲ್ ಆ್ಯಪ್ ಕೂಡ ಸಿಗ್ತದೆ. ಅದರ್ವೈಸ್ ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಸರ್ಚ್ ಇಂಜಿನನ್ನು ಕೂಡ ಓಪನ್ ಮಾಡ್ಬೋದು, ಅಥವಾ ನಿಮ್ಮ ಲ್ಯಾಪ್ಟಾಪಿನ ಒಂದು ಗೂಗಲ್ ಅನ್ನು ಓಪನ್ ಮಾಡಿ ಅಲ್ಲಿ ನಿಮಗೆ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕನ್ನು ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ಈ ಒಂದು ಟೊಬ್ಯಾಕೋ ಫ್ರೀ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಏನು ಅಸೆಸ್ಮೆಂಟ್ ಸರ್ವೆ ಇದೆ ಆ ಪೇಜ್ಗೆ ನೀವೇನಾಗ್ತೀರಿ, ಶಿಫ್ಟ್ ಆಗ್ತೀರಿ. ಸೊ ಆತ್ಮೀಯ ಸ್ನೇಹಿತರೆ, ನಾನು ಆ ಲಿಂಕನ್ನು ಇಲ್ಲಿ ಗೂಗಲ್ನಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಅದೇ ರೀತಿ ನೀವು ನಿಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವಂಥ ಲಿಂಕನ್ನು ಕ್ಲಿಕ್ ಮಾಡಿದರೆ ಅದು ಡೈರೆಕ್ಟಾಗಿ TOFEEI ಸೊ ಈ ಒಂದು ವೆಬ್ಸೈಟ್ಗೆ ನಿಮಗೆ ಓಪನ್ ಆಗುತ್ತೆ. ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಇದು ಒಂದು ಲಾಗಿನ್ ಪೇಜ್ ಇದೆ. ಸೊ ಲಾಗಿನ್ ಪೇಜ್ ಅಂತ ಬಂದಾಗ ಇಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಬರ್ತದೆ. ಸೊ ಆತ್ಮೀಯ ಸ್ನೇಹಿತರೆ, ಯೂಸರ್ ನೇಮ್ ಪಾಸ್ವರ್ಡ್ ಅಂತ ಬಂದಾಗ ಇಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಏನಾಗ್ತದೆ? ಸೊ ಆತ್ಮೀಯ ಸ್ನೇಹಿತರೆ, ಪ್ರತಿಯೊಬ್ಬ ಯೂಸರ್ ನೇಮ್ ಕೂಡ ಇಲ್ಲಿ ವ್ಯತ್ಯಾಸ ಇದೆ. ಪ್ರತಿಯೊಂದು ಅಂದರೆ ಡಿಸ್ಟಿಕ್ ಟು ಡಿಸ್ಟಿಕ್ ಏನಿದೆ ಯೂಸರ್ ನೇಮ್ನಲ್ಲಿ ವ್ಯತ್ಯಾಸ ಇದೆ. ನಿಮಗೆ ನಿಮ್ಮ ಒಂದು RMSA ಆಫೀಸ್ ಏನಿದೆ, DYPC ಆಫೀಸ್ನಲ್ಲಿ ಅಲ್ಲಿ ನಿಮಗೆ ಯೂಸರ್ ನೇಮ್ ಪಾಸ್ವರ್ಡ್ ಬಗ್ಗೆ ಸಿಗ್ತದೆ ಸಾಮಾನ್ಯವಾಗಿ. ಇಲ್ಲಿ ನಾನು ನನ್ನ ಒಂದು ಯೂಸರ್ ನೇಮ್ ಪಾಸ್ವರ್ಡನ್ನು ಇಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ. ಒಂದಿಷ್ಟು ಕ್ಲೂ ಕೂಡ ಕೊಡ್ತೀನಿ ನಾನು ಯಾವ ರೀತಿ ಇರ್ಬೋದು ಅಂತ ಹೇಳಿ. ಈ ಒಂದು ಯೂಸರ್ ನೇಮ್ ಪಾಸ್ವರ್ಡ್ ಯಾವ ರೀತಿ ಇರ್ಬೋದು ಅಂತ. ನಾನು ಯೂಸರ್ ನೇಮ್ ಪಾಸ್ವರ್ಡನ್ನು ಎಂಟ್ರಿ ಮಾಡುವಾಗ ಅತ್ಯಂತ ಕೇರ್ಫುಲ್ಲಾಗಿ ನೀವು ಎಂಟ್ರಿ ಮಾಡಿ, ಯಾಕಂದರೆ ನೀವು ಯಶಸ್ವಿಯಾಗಿ ಲಾಗಿನ್ ಆಗಬೇಕು ಮತ್ತು ಮುಂದಿನ ಒಂದು ಪ್ರೊಸೆಸನ್ನು ನೀವು ಕಂಪ್ಲೀಟನ್ನು ಮಾಡಬೇಕಾಗಿತ್ತು ಅಂದರೆ ನೀವು ಸರಿಯಾಗಿರುವಂತಹ ಒಂದು ಯೂಸರ್ ನೇಮ್ ಪಾಸ್ವರ್ಡ್ಸನ್ನು ನೀವು ಇಲ್ಲಿ ಎಂಟ್ರಿಯನ್ನು ಮಾಡಬೇಕು. ಓಕೆ, ಆಮೇಲೆ ಕೆಳಗಡೆ ಒಂದಿಷ್ಟು ಕ್ಯಾಪ್ಚಾ ಕೋಡ್ ಇದೆ. ಸೊ ಕ್ಯಾಪ್ಚಾ ಕೋಡನ್ನು ಕೂಡ ಎಂಟ್ರಿ ಮಾಡಿ. ಕ್ಯಾಪ್ಚಾ ಕೋಡನ್ನು ಎಂಟ್ರಿ ಮಾಡಿ, ಕ್ಯಾಪಿಟಲ್ ಯಾವುದಿದೆ, ಸ್ಮಾಲ್ ಯಾವುದಿದೆ ಎಲ್ಲವನ್ನು ಇಟ್ಕೊಂಡು ನೀವೇನು ಮಾಡಬೇಕಾಗತ್ತೆ, ಒಂದು ಕ್ಯಾಪ್ಚಾ ಕೋಡನ್ನು ಎಂಟ್ರಿಯನ್ನು ನೀವು ಮಾಡಬೇಕು. ಸೊ ಈ ರೀತಿ ಯೂಸರ್ ನೇಮು ಪಾಸ್ವರ್ಡ್ಸ್ಗಳನ್ನು ಎಂಟ್ರಿ ಮಾಡಬೇಕು, ಕೊಟ್ಟಿರುವಂಥ ಕ್ಯಾಪ್ಚಾ ಕೋಡನ್ನು ಎಂಟ್ರಿ ಮಾಡಬೇಕು. ಸೊ ಎಲ್ಲ ಇನ್ಫಾರ್ಮೇಷನ್ಸನ್ನು ಎಂಟ್ರಿ ಮಾಡಿದ ಮೇಲೆ ಲಾಗಿನ್ ಆಗಲಿಕ್ಕೆ ಒಂದಿಷ್ಟು ಸಮಯವನ್ನು ಅದು ತೆಗೆದುಕೊಳ್ತದೆ. ಆ ಒಂದು ಸಮಯವನ್ನು ತೆಗೆದುಕೊಂಡ ನಂತರ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ನೀವು ಲಾಗಿನ್ ಆಗಿದ್ದೀರಿ ಯಶಸ್ವಿಯಾಗಿ. ಸೊ ಇದು ಏನಾಗಿದೆ, TOFEI ಟೊಬ್ಯಾಕೋ ಫ್ರೀ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಒಂದು ಮಾನಿಟರಿಂಗ್ ಸಿಸ್ಟಮು. ಇಲ್ಲಿ ನೀವು ಅಸೆಸ್ಮೆಂಟನ್ನು ಮಾಡ್ಕೊಳ್ಬೇಕು. ಆತ್ಮೀಯ ಸ್ನೇಹಿತರೆ, ಈ ಲೆಫ್ಟ್ ಸೈಡ್ ಏನಿದೆ ನೋಡಿ, ಇಲ್ಲಿ ಇಂಟ್ರೊಡಕ್ಷನ್ ಅಂತ ಇದೆ. ಇಂಟ್ರೊಡಕ್ಷನ್ ಅಂತ ಬಂದಾಗ ನೀವು ಈ ಒಂದು TOFEIನ ಒಂದು ಬ್ಯಾಕ್ಗ್ರೌಂಡ್ ಇದೆ, ಅದನ್ನು ನೋಡಿ. ದ ಆ್ಯಪ್ ಕ್ಯಾನ್ ಬಿ ಯೂಸ್ಡ್ ಬೈ, ಯಾರನ್ನು ಆ್ಯಪೆಲ್ಲ ಯೂಸ್ ಮಾಡಬೇಕು ಅದು ಕೂಡ ಕೊಟ್ಟಿದ್ದಾರೆ. ಮತ್ತು ನಿಮಗೆ ಇದ್ರ ಬಗ್ಗೆ ರಿಸೋರ್ಸ್ ಬೇಕು ಅಂದರೆ ಇದ್ರ ಬಗ್ಗೆ ಒಂದು ಸಂಪನ್ಮೂಲಗಳು ಬೇಕು. ಯಾಕಂದರೆ ಶಾಲಾ ಮಟ್ಟದಲ್ಲಿ ನೀವು ಈ ತಂಬಾಕು ರಹಿತ ಮುಕ್ತ ಪ್ರದೇಶವನ್ನು ಮಾಡಬೇಕಾದಾಗ ಹಲವಾರು ಡ್ರಾಯಿಂಗ್ ಸ್ಪರ್ಧೆಗಳು, ಎಸ್ಸೆ ಕಾಂಪಿಟೇಷನ್ಸ್ ಮಾಡಬೇಕಾಗ್ತದೆ. ಸೊ ಚರ್ಚೆಗಳು, ಈ ರೀತಿ ಅವೇರ್ನೆಸ್ ಕಾರ್ಯಕ್ರಮಗಳನ್ನೆಲ್ಲ ಮಾಡಬೇಕಾಗುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ನಿಮಗೆ ಸೋರ್ಸಸ್ ಬೇಕಾದರೆ ಇಲ್ಲಿ ಸೋರ್ಸ್ ಲಿಂಕ್ಸ್ ಇದೆ, ಕ್ಲಿಕ್ ಮಾಡೋದ್ರ ಮುಖಾಂತರ ಡೌನ್ಲೋಡ್ ಮಾಡ್ಬೋದು. ಕ್ವಿಟ್ಟಿಂಗ್ ಇದೆ, ಪೋಸ್ಟರ್ಸ್ ಬರುತ್ತೆ, ಮ್ಯಾನುವಲ್ ಇನ್ ಕನ್ನಡ ಇದೆ, ಗೈಡ್ಲೈನ್ಸ್ ಇದೆ, ಇಂಪ್ಲಿಮೆಂಟೇಷನ್ ಮ್ಯಾನುವಲ್ ಟೊಬ್ಯಾಕೋ ಫ್ರೀ ಎಜುಕೇಷನಲ್ ಇದೆ, ಆಮೇಲೆ ಇಲ್ಲಿ ಅಪ್ಲಿಕೇಶನ್ ಯೂಸರ್ ಮ್ಯಾನುವಲ್ ಇದೆ. ಈ ರೀತಿ ಸಾಕಷ್ಟು ನಿಮಗೆ ಸೋರ್ಸಸ್ ಸಿಗ್ತದೆ. ಸೋರ್ಸಸ್ನ ಒಂದು ಯಾವುದೇ ರೀತಿಯ ತೊಂದರೆ ಇಲ್ಲ. ಇನ್ನು ಇಂಪಾರ್ಟೆಂಟ್ ಒಂದಿಷ್ಟು ಲಿಂಕ್ಸ್ ಇದೆ. ಏನಂದರೆ COTPA 2003 ಆ್ಯಂಡ್ ರೂಲ್ಸ್ ಮೇಡ್ ದೇರ್ ಅಂಡರ್ ಅಂತ ಇದೆ. ಗೈಡ್ಲೈನ್ಸ್ ಆ್ಯಂಡ್ ಪಾಲಿಸಿ ಆಪ್ಷನ್ಸ್, ರಿಕಮೆಂಡೇಷನ್ಸ್ ಇದೆ. ಸೊ ಇಂಪಾರ್ಟೆಂಟ್ ಲಿಂಕ್ಸ್ ಇದೆ, ಪ್ರತಿಯೊಂದನ್ನು ಕ್ಲಿಕ್ ಮಾಡಿ ನೋಡ್ಕೊಳ್ಳಿ. ಇದು ಸೋರ್ಸನ್ನು ಡೌನ್ಲೋಡ್ ಮಾಡಿ PDF-ನಲ್ಲಿ ಸಿಗುತ್ತೆ. ಆ PDF-ಅನ್ನು ಪ್ರಿಂಟ್ಔಟ್ ತೆಗೆದುಕೊಳ್ಳಿ. ಆಮೇಲೆ ನೀವೆಲ್ಲ ನಿಮ್ಮ ಶಾಲಾ ಮಟ್ಟದಲ್ಲಿ ಏನೆಲ್ಲ ಕಾರ್ಯಕ್ರಮ ಮಾಡ್ತೀರಿ ಮತ್ತು ಈ ಗೈಡ್ಲೈನ್ಸ್ ಏನಿದೆ, ರಿಸೋರ್ಸಸ್ಸನ್ನೆಲ್ಲ ಒಂದು ಕಡೆ ಇಟ್ಕೊಂಡು ನೀವು ಒಂದು ಸ್ಪೈರಲ್ ಬೈಂಡಿಂಗನ್ನು ಮಾಡಿಕೊಂಡು ಒಂದು ಇಟ್ಕೊಳ್ಳಿ. ಇದು ಭಾಳ ಇಂಪಾರ್ಟೆಂಟು. ಸೊ ಇಷ್ಟು ಆಯಿತು. ಎರಡನೇದೇನಿದೆ ಅಂದರೆ ಇಲ್ಲಿ ಡ್ಯಾಶ್ಬೋರ್ಡ್ ಬರ್ತದೆ. ಸೊ ಡ್ಯಾಶ್ಬೋರ್ಡ್ ಅಂತ ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ನಮಗೇನಾಗುತ್ತೆ, ಇವು ಆಯಾ ಡಿಸ್ಟಿಕ್ನಲ್ಲಿ ಎಷ್ಟು ಟೋಟಲ್ ಸಬ್ಮಿಷನ್ ಎಷ್ಟಾಗಿದೆ, ಟೋಟಲ್ ಕಂಪ್ಲೇಂಟ್ಸ್ ಎಷ್ಟಾಗಿದೆ, ಅಪ್ರೂವ್ಡ್ ಬೈ ಡಿಸ್ಟಿಕ್ಲಿಂದ ಎಷ್ಟಾಯಿತು, ಪೆಂಡಿಂಗ್ ಫಾರ್ ಅಪ್ರೂವಲ್ ಎಷ್ಟಾಯಿತು. ಸೊ ಕಂಪ್ಲೀಟ್ ಆಗಿರುವಂಥ ಡ್ಯಾಶ್ಬೋರ್ಡ್ ನಿಮಗೆ ಸಿಗ್ತದೆ. ನೆಕ್ಸ್ಟ್ ಬರುವಂಥದ್ದು ಇಲ್ಲಿದೆ ನೋಡಿ, TOFEIದ ಅಸೆಸ್ಮೆಂಟ್ ಪೇಜ್. ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್. ಸೊ ಈ ಅಸೆಸ್ಮೆಂಟ್ ಪೇಜನ್ನು ನೀವು ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿ
ಬರುತ್ತೆ. ಇಲ್ಲಿ ಫಿಲ್ ಬೇಸಿಕ್ ಇನ್ಫಾರ್ಮೇಷನ್ ಇದೆ. ಆಮೇಲೆ ಏನೆಲ್ಲ ಬರುತ್ತೆ ನೋಡೋಣ. ಫಿಲ್ ಬೇಸಿಕ್ ಇನ್ಫಾರ್ಮೇಷನ್ ಅಂತ ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ಸನ್ನು ಇಲ್ಲಿ ನಾವು ಕ್ಲಿಕ್ಕನ್ನು ಮಾಡಬೇಕು. ಸೊ ಇದರಲ್ಲಿ ಸ್ಟೇಟ್ ಬರುತ್ತೆ, ಡಿಸ್ಟಿಕ್ ಇದೆ, ಬ್ಲಾಕನ್ನು ನೀವು ಎಂಟ್ರಿ ಮಾಡಿ. ಸ್ಟೇಟು ಮತ್ತು ಡಿಸ್ಟಿಕ್ಕು ಬಂದಿರ್ತದೆ, ಯಾಕಂದರೆ ಆಲ್ರೆಡಿ ನಾವು ಪ್ರತಿಯೊಂದು ಡಿಸ್ಟಿಕ್ಕಿಗೆ ಯೂಸರ್ ನೇಮ್ ಪಾಸ್ವರ್ಡ್ ಬೇರೆ ಬೇರೆ ಇರೋದರಿಂದ ಅದು ಬಂದಿರುತ್ತೆ. ಬ್ಲಾಕ್ ಅಥವಾ ತಾಲೂಕಾ ಎಂಟ್ರಿ ಮಾಡಿ. ನಿಮ್ಮ ಒಂದು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ನ ಯುಡೈಸ್ ಕೋಡನ್ನು ಎಂಟ್ರಿ ಮಾಡಿ. ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ನ ನೇಮನ್ನು ಎಂಟ್ರಿ ಮಾಡಿ. ಆಮೇಲೆ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ ಇಲ್ಲಿ ಮುಖ್ಯ ಗುರುಗಳದ್ದು. ಆಮೇಲೆ ಇಮೇಲ್ ಅಡ್ರೆಸ್ಸು, ನೇಮ್ ಆಫ್ ಇವ್ಯಾಲ್ಯುವೇಟರ್. ಸೊ ಇವ್ಯಾಲ್ಯುವೇಷನ್ಸ್ ಮುಖ್ಯ ಗುರುಗಳು ಕೂಡ ಮಾಡಿರ್ಬೋದು ಅಥವಾ ಹಿರಿಯ ಶಿಕ್ಷಕರು ಕೂಡ ಮಾಡ್ಬೋದು. ಅವರ ಒಂದು ಹೆಸರನ್ನು ಎಂಟ್ರಿ ಮಾಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ನೀವು ಇಲ್ಲಿ ಹೋಗಬೇಕಾಗತ್ತೆ. ಸೊ ಇದಾದಮೇಲೆ ನೆಕ್ಸ್ಟ್ ಏನು ಬರುತ್ತೆ, ಕ್ರೈಟೇರಿಯಾ 1A. ಸೊ ಇದರಲ್ಲಿ ಏನಿರುತ್ತೆ ಒಂದು ಸಲ ಲಿಸ್ಟನ್ನು ಓದಿರ್ತೀನಿ. ಏನಂದರೆ ಇಲ್ಲಿ ಕ್ರೈಟೇರಿಯಾ 1A, ಕ್ರೈಟೇರಿಯಾ 1B, ಕ್ರೈಟೇರಿಯಾ 2A, ಕ್ರೈಟೇರಿಯಾ 2B. ಸೊ ಮುಂದೆ ಕ್ರೈಟೇರಿಯಾ 3, 4, 5, 6, 7, 8, 9ವರೆಗೆ ಕ್ರೈಟೇರಿಯಾಸ್ ಇದೆ. ಸೊ ಕ್ರೈಟೇರಿಯಾ 1A ಏನು ಹೇಳುತ್ತೆ ಅಂದರೆ ಡಿಸ್ಪ್ಲೇ ಆಫ್ ಟೊಬ್ಯಾಕೋ ಫ್ರೀ ಏರಿಯಾ ಸೈನೇಜ್ ಇನ್ಸೈಡ್ ದ ಪ್ರೆಮಿಸಸ್ ಆಫ್ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ ಆಲ್ ಪ್ರಾಮಿನೆಂಟ್ ಪ್ಲೇಸಸ್. ನಿಮ್ಮ ಒಂದು ಶಿಕ್ಷಣ ಸಂಸ್ಥೆಯ ಎಲ್ಲ ಪ್ರಾಮಿನೆಂಟ್ ಪ್ಲೇಸಸ್ ಏನಿದೆ, ಇಂಪಾರ್ಟೆಂಟ್ ಪ್ಲೇಸ್ನಲ್ಲಿ ನೀವು ತಂಬಾಕು ಮುಕ್ತ ಪ್ರದೇಶ ಅಂತ ನೀವು ಒಂದು ಡಿಸ್ಪ್ಲೇಯನ್ನು ನೀವು ಪೇಸ್ಟ್ ಮಾಡಿದರೆ ಅದನ್ನು ಎಸ್ ಅಂತ ಮಾಡಿ, ಅದರ್ವೈಸ್ ನೋ ಅಂತ ಮಾಡಿ. ಆಮೇಲೆ ಸೇವ್ ಮತ್ತು ಸಬ್ಮಿಟ್ಗೆ ಹೋಗಬೇಕು. ಕ್ರೈಟೇರಿಯಾ 1B ದ ನೇಮ್, ಡೆಸಿಗ್ನೇಷನ್, ಕಾಂಟ್ಯಾಕ್ಟ್ ನಂಬರ್ ಆರ್ ಮೆನ್ಷನ್ಡ್ ಅಪ್ಡೇಟೆಡ್ ಇನ್ ದ ಸೈನೇಜ್. ನೋಡಿ ಆ ಒಂದು ಬೋರ್ಡ್ನಲ್ಲಿ ನಿಮ್ಮ ಹೆಸರು ಇರಬೇಕು, ಫೋನ್ ನಂಬರ್ ಇರಬೇಕು, ಮುಖ್ಯ ಗುರುಗಳದ್ದು ಹೆಸರು, ಫೋನ್ ನಂಬರು, ಸಿಗ್ನೇಚರನ್ನೆಲ್ಲ ಇರಬೇಕಾಗತ್ತೆ. ಅದರ್ವೈಸ್ ಇಲ್ಲಿ ಒಂದು ಇದಿದೆ ಸ್ನೇಹಿತರೆ, ನಿಮ್ಮ ಒಂದು ಜಿಲ್ಲಾಧಿಕಾರಿಗಳಿಂದ ಒಂದು ಸೈನ್ ಮಾಡಿರುವಂಥ ಒಂದು ಪೋಸ್ಟರ್ ಸಿಗ್ತದೆ. ಆ ಒಂದು ಪೋಸ್ಟರ್ನ ಪ್ರಿಂಟನ್ನು ಮಾಡಿ ನೀವು ಹಚ್ಚಿ, ಮುಖ್ಯ ಗುರುಗಳದ್ದೆಲ್ಲ ನಿಮ್ಮ ಜಿಲ್ಲಾ ಅಧಿಕಾರಿಗಳದ್ದು. ಸೊ ನೇಮ್, ಡೆಸಿಗ್ನೇಷನ್, ಕಾಂಟ್ಯಾಕ್ಟ್ ನಂಬರ್ಸ್ ಎಲ್ಲ ಇರ್ತದೆ, ಅದರಲ್ಲಿ ಇರಬೇಕು. ಇಲ್ಲಿ ಯುಡೈಸ್ ಕೋಡನ್ನು ಕೂಡ ಎಂಟ್ರಿ ಮಾಡಿ ನೀವು. ಆಮೇಲೆ ಕ್ರೈಟೇರಿಯಾ 2A ಅನ್ನುತ್ತೆ. ಕ್ರೈಟೇರಿಯಾ 2ನಲ್ಲಿ ಮತ್ತೆ ಯುಡೈಸ್ ಕೋಡನ್ನು ಎಂಟ್ರಿ ಮಾಡಬೇಕು. ಮುಂದೆ ಡಿಸ್ಪ್ಲೇ ಆಫ್ ಟೊಬ್ಯಾಕೋ ಫ್ರೀ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಸೈನೇಜ್ ಅಟ್ ಎಂಟ್ರೆನ್ಸ್ ಬೌಂಡ್ರಿ ವಾಲ್ ಆಫ್ ಎಜುಕೇಷನಲ್ ಇನ್ಸ್ಟಿಟ್ಯೂಟ್. ನಿಮ್ಮ ಶಿಕ್ಷಣ ಸಂಸ್ಥೆಯ ಮೇನ್ ಡೋರ್ನಲ್ಲಿ ಮತ್ತು ಬೌಂಡ್ರಿ ವಾಲ್ಗಳಲ್ಲಿ ಇದು ಪೇಸ್ಟ್ ಮಾಡಿದ್ದೀರಾ ಅಥವಾ ಇಲ್ಲ, ಎಸ್ ಆರ್ ನೋ. ನೆಕ್ಸ್ಟ್ ಮತ್ತೆ ಯುಡೈಸ್ ಕೋಡ್ ಎಂಟ್ರಿ ಮಾಡಬೇಕು. ದ ನೇಮ್, ಡೆಸಿಗ್ನೇಷನ್, ಕಾಂಟ್ಯಾಕ್ಟ್ ನಂಬರ್ ಆರ್ ಮೆನ್ಷನ್ಡ್ ಅಪ್ಡೇಟೆಡ್ ಇನ್ ದ ಸೈನೇಜ್ ಇರಬೇಕು. ಕ್ರೈಟೇರಿಯಾ 3ನಲ್ಲಿ ಏನು ಬರುತ್ತೆ ಅಂದರೆ ಇಲ್ಲಿ ಅಸೆಸ್ಮೆಂಟಲ್ಲಿ ಮತ್ತೆ ಯುಡೈಸ್ ಕೋಡ್ ಎಂಟ್ರಿ ಮಾಡಿ. ನೋ ಎವಿಡೆನ್ಸ್ ಆಫ್ ಯೂಸ್ ಆಫ್ ಟೊಬ್ಯಾಕೋ ಪ್ರಾಡಕ್ಟ್ ಇನ್ಸೈಡ್ ದ ಪ್ರಿಮೈಸಸ್. ನಿಮ್ಮ ಶಾಲಾ ವಾತಾವರಣದಲ್ಲಿ ಯಾವುದೇ ರೀತಿಯ ಟೊಬ್ಯಾಕೋ ಮತ್ತು ಟೊಬ್ಯಾಕೋ ಉತ್ಪನ್ನಗಳ ಬಳಕೆ ಇಲ್ಲ ಅಂತ ನೀವು ದೃಢಪಡಿಸಬೇಕು. ಸೊ ಅದೇ ಈ ರೀತಿ ಅಂದರೆ ಸಿಗರೇಟ್ ಇರ್ಬೋದು, ಬೇರೆ ಬೇರೆ ವಸ್ತುಗಳೇನು ಬಿದ್ದಿರ್ತವೆ, ಆ ರೀತಿ ಇಲ್ಲ ಅಂತ ನೀವು ದೃಢಪಡಿಸಬೇಕು. ಕ್ರೈಟೇರಿಯಾ 4ನಲ್ಲಿ ಏನು ಬರ್ತದೆ ಅಂದರೆ ಯುಡೈಸ್ ಕೋಡ್ ಎಂಟ್ರಿ ಮಾಡಲೇಬೇಕು, ಮ್ಯಾಂಡೇಟರಿ. ಆಮೇಲೆ ಪೋಸ್ಟರ್ ಆರ್ ಅದರ್ ಅವೇರ್ನೆಸ್ ಮೆಟೀರಿಯಲ್ಸ್ ಆನ್ ಹಾರ್ಮ್ಸ್ ಆಫ್ ಟೊಬ್ಯಾಕೋ ಡಿಸ್ಪ್ಲೇಡ್ ಇನ್ ದ ಪ್ರಿಮೈಸಸ್. ಶಾಲಾ ಒಂದು ಆವರಣದಲ್ಲಿ ಟೊಬ್ಯಾಕೋನಿಂದ ಆಗುವಂಥ ಹಾನಿಗಳ ಬಗ್ಗೆ ಇರುವಂಥ ಒಂದು ಪೋಸ್ಟರ್ಸ್ಗಳು, ಡಿಸ್ಪ್ಲೇಗಳು ಇದೆಯಾ ಅಥವಾ ಇಲ್ಲ. ಕ್ರೈಟೇರಿಯಾ 5 ಏನು ಹೇಳುತ್ತೆ ಅಂದರೆ ಆರ್ಗನೈಸೇಷನ್ ಆಫ್ ಅಟ್ಲೀಸ್ಟ್ 1 ಟೊಬ್ಯಾಕೋ ಕಂಟ್ರೋಲ್ ಆಕ್ಟಿವಿಟಿ ಡ್ಯೂರಿಂಗ್ ಲಾಸ್ಟ್ 6 ಮಂತ್. ಪ್ರತಿ 6 ತಿಂಗಳಲ್ಲಿ ಕನಿಷ್ಠ 6 ತಿಂಗಳ ಒಳಗಾಗಿ ಟೊಬ್ಯಾಕೋ ಕುರಿತಾಗಿರುವಂಥ ಒಂದು ಅವೇರ್ನೆಸ್ ಏನಿದೆ, ಅದರ ಬಳಕೆಯಿಂದ ಆಗುವಂಥ ಒಂದು ಹಾನಿಗಳ ಬಗ್ಗೆ ಅವೇರ್ನೆಸ್ ಆಗಿರುವಂಥ ಕಾರ್ಯಕ್ರಮಗಳ ಬಗ್ಗೆ ವರದಿ. ಆಮೇಲೆ ಕ್ರೈಟೇರಿಯಾ 6ನಲ್ಲಿ ಏನಾಗುತ್ತೆ, ಡೆಸಿಗ್ನೇಷನ್ ಆಫ್ ಟೊಬ್ಯಾಕೋ ಮಾನಿಟರ್ಸ್ ಆ್ಯಂಡ್ ದೇರ್ ನೇಮ್ಸ್. ಡೆಸಿಗ್ನೇಷನ್ ಆಫ್ ಟೊಬ್ಯಾಕೋ ಮಾನಿಟರ್ಸ್ ಆ್ಯಂಡ್ ದೇರ್ ನೇಮ್ಸ್, ಡೆಸಿಗ್ನೇಷನ್ ಆ್ಯಂಡ್ ಕಾಂಟ್ಯಾಕ್ಟ್ ನಂಬರ್ಸ್ ಆರ್ ಮೆನ್ಷನ್ಡ್ ಇನ್ ದ ಸೈನ್ಸ್. ಸೊ ಏನು ಪೋಸ್ಟರ್ಸ್ನಲ್ಲಿ ಇಲ್ಲಿ ಈ ಡೆಸಿಗ್ನೇಷನ್ ಆಫ್ ಟೊಬ್ಯಾಕೋ ಮಾನಿಟರ್ಸ್, ಈ ಒಂದು ಮಾನಿಟರ್ ಮಾಡುವಂಥ ಅವರ ಹೆಸರು ಮತ್ತು ಸಿಗ್ನೇಚರ್ಸನ್ನು ಅಲ್ಲಿ ಇರಬೇಕು. ಕ್ರೈಟೇರಿಯಾ 7ನಲ್ಲಿ ಏನಿದೆ ಅಂದರೆ ಇನ್ಕ್ಲೂಷನ್ ಆಫ್ ನೋ ಟೊಬ್ಯಾಕೋ ಯೂಸ್ ನಾರ್ಮ್ಸ್ ಇನ್ ದ EI ಕೋಡ್ ಆಫ್ ಕಂಡಕ್ಟ್ ಗೈಡ್ಲೈನ್ಸ್. ಸೊ ಕಂಡಕ್ಟ್ ಗೈಡ್ಲೈನ್ಸ್ ಇದೆ, ಈಗಾಗಲೇ ನಾನು ಸೋರ್ಸ್ ಲಿಂಕ್ಸ್ನಲ್ಲಿ ಹೇಳಿದೆ, ಒಂದಿಷ್ಟು ಗೈಡ್ಲೈನ್ಸ್ ಇದೆ. ಆ ಗೈಡ್ಲೈನ್ಸನ್ನು ಕೂಡ ನೀವು ಅದನ್ನು ಅಪ್ಲೈ ಮಾಡಬೇಕು, ಪೇಸ್ಟ್ ಮಾಡಬೇಕು. ಮಾರ್ಕಿಂಗ್ ಆಫ್ 100 yards ಏರಿಯಾ ಫ್ರಮ್ ದ ಔಟರ್ ಲಿಮಿಟ್ ಆಫ್ ಬೌಂಡ್ರಿ ವಾಲ್. ಸೊ ಒಂದು ಏರಿಯಾನ ಮಾರ್ಕ್ ಮಾಡಬೇಕು, ಅಲ್ಲಿ ಒಂದು ಪೋಸ್ಟ್ ಹಚ್ಚಬೇಕು, ಇದು ತಂಬಾಕು ಮುಕ್ತ ಪ್ರದೇಶ ಅಂತ ಹೇಳಿ. ಕ್ರೈಟೇರಿಯಾ 9ನಲ್ಲಿ ಏನು ಹೇಳುತ್ತೆ ಅಂದರೆ ನೋ ಶಾಪ್ಸ್ ಸೆಲ್ಲಿಂಗ್ ಟೊಬ್ಯಾಕೋ ಪ್ರಾಡಕ್ಟ್ಸ್ ವಿತಿನ್ 100 yards. 100 yards ಒಳಗಾಗಿ ಯಾವುದೇ ಒಂದು ಶಾಪ್ ಏನಿದೆ ಅಲ್ಲಿ ಟೊಬ್ಯಾಕೋ ಪ್ರಾಡಕ್ಟ್ಸನ್ನು ಅಲ್ಲಿ ಮಾರಾಟ ಮಾಡೋದಿಲ್ಲ ಒಂದ್ರ ಬಗ್ಗೆ ಖಚಿತಪಡಿಸ್ಕೊಳ್ಬೇಕು, ಅಲ್ಲಿ ಒಂದು ಪೋಸ್ಟರ್ಸ್ಗಳನ್ನು ಹಚ್ಕೋಬೇಕು. ಸೊ ಈ ರೀತಿ ಪ್ರತಿಯೊಂದು ಕ್ರೈಟೇರಿಯಾವನ್ನು ಓಪನ್ ಮಾಡಿ ನೀವು ಸಬ್ಮಿಟನ್ನು ಮಾಡ್ತಾ ಹೋಗಬೇಕು ಸ್ನೇಹಿತರೆ. ಇದು ನೋಡಿ, ಇಲ್ಲಿ ತಾವು ಗಮನಿಸ್ತಾ ಇದ್ರಿ ಫೈನಾನ್ಷಿಯಲ್ ಇಯರ್ 2025-26 ಇದೆ. ತಾವಿಲ್ಲಿ ಗಮನಿಸ್ತಾ ಇದ್ರಿ 2016-17 ಪ್ರಾರಂಭ ಆಗಿರುವಂಥದ್ದು. ಸೊ ಈ ಒಂದು ಲಿಂಕನ್ನು ಸೇವ್ ಮಾಡ್ಕೊಳ್ಳಿ. ಎಲ್ಲ ಒಂದು ಕ್ರೈಟೇರಿಯಾ ಏನಿದೆ, ಸೊ ಎಲ್ಲನಲ್ಲಿ ಕೂಡ ನೀವು ಮಾಹಿತಿಯನ್ನು ನೀವು ಎಂಟ್ರಿ ಮಾಡಿದ ಮೇಲೆ ಕೆಲವೊಂದು ಕ್ರೈಟೇರಿಯಾಗಳಲ್ಲಿ ಏನಿರುತ್ತೆ ಅಂದರೆ ಫೋಟೋಗಳನ್ನು ಅಪ್ಲೋಡ್ ಮಾಡಲಿಕ್ಕೆ ಇರ್ತದೆ. ಸೊ ಆತ್ಮೀಯ ಸ್ನೇಹಿತರೆ, ಫೋಟೋಗಳನ್ನು ನಾವು ಹೈ ರೆಸೊಲ್ಯೂಷನಲ್ಲಿದ್ದರೆ ಅಪ್ಲೋಡ್ ಆಗೋದಿಲ್ಲ. ಸೊ ನೀವೇನು ಮಾಡಬೇಕು, ಮೊಬೈಲ್ನಿಂದ ಏನು ಕ್ಲಿಕ್ ಮಾಡಿರ್ತೀರಿ ಫೋಟೋ, ಅವುಗಳನ್ನು ವಾಟ್ಸಪ್ಗೆ ಹಾಕಿ, ಆಗ ನಾವು ಇದರ ರೆಸೊಲ್ಯೂಷನ್ ಕಡಿಮೆ ಆಗುತ್ತೆ. ಸೊ ಆ ಫೋಟೋಗಳು ಈಸಿಯಾಗಿ ಅಪ್ಲೋಡ್ ಆಗ್ತದೆ. ಕೆಲವೊಂದು ಕಡೆ ಫೋಟೋ ಅಪ್ಲೋಡ್ ಮಾಡಲಿಕ್ಕೆ ಕೇಳಿದ್ದಾರೆ, ಕೆಲವೊಂದು ಕಡೆ ಕೇಳಿರೋದಿಲ್ಲ. ಸೊ ಎಲ್ಲ ಕ್ರೈಟೇರಿಯಾಗಳಲ್ಲಿ ಸೇವ್ ಮಾಡಿದ ಮೇಲೆ
ನೀವು ನಿಮ್ಮ ಒಂದು ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ ಶಾಲೆ ಮತ್ತು ಕಾಲೇಜು. ಅದಕ್ಕೆ ನೀವು ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡಿದಾಗ ತಾವಿಲ್ಲಿ ಗಮನಿಸಿದ ಹಾಗೆ ಬೇರೆ ಬೇರೆ ಮಾಹಿತಿಗಳು ಬರ್ತವೆ. ಸೊ ಇಲ್ಲಿ ಕೆಳಗಡೆ ಏನಾಗುತ್ತೆ ಅಂದರೆ ಇಲ್ಲಿವರೆಗೆ ಅಪ್ಲೈ ಮಾಡಿರುವಂಥ ಎಲ್ಲ ಶಾಲೆಗಳ ಒಂದು ಪಟ್ಟಿ ಬರ್ತದೆ ಇಲ್ಲಿ. ಸೊ ಈ ಒಂದು ಪಟ್ಟಿ ಏನಿದೆ, ಈ ಪಟ್ಟಿಯಲ್ಲಿ ನಿಮ್ಮ ಶಾಲೆಯನ್ನು ನೀವು ಸರ್ಚ್ ಮಾಡಬೇಕು. ಇಲ್ಲಿ ಸರ್ಚ್ ಮಾಡಲಿಕ್ಕೆ ಸರ್ಚ್ ಎಂಬ ಒಂದು ಬಾಕ್ಸ್ ಕೂಡ ಇದೆ ಇಲ್ಲಿ. ಸೊ ಈ ಸರ್ಚ್ ಬಾಕ್ಸ್ನಲ್ಲಿ UDIS ಕೋಡನ್ನು ಎಂಟ್ರಿ ಮಾಡಿದರೆ ನಿಮ್ಮ ಶಾಲೆ ಬರ್ತದೆ. ಸೊ ಒಂದು ಸಲ ನೀವು ಸಬ್ಮಿಟ್ ಮಾಡಿದ ಮೇಲೆ ಡಿಸ್ಟ್ರಿಕ್ಟ್ ಅಥಾರಿಟಿಯಿಂದ ಅದಕ್ಕೆ ಅಪ್ರೂವ್ ಕೊಡಬೇಕು. ಅಪ್ರೂವ್ ಕೊಟ್ಟಿದ ನಂತರ ಈ ಒಂದು ಲಿಸ್ಟ್ನಲ್ಲಿ ನಿಮ್ಮ ಶಾಲೆ ಹೆಸರು ಬರ್ತದೆ. ಮುಂದೆ ಇಲ್ಲಿ ಆ್ಯಕ್ಷನ್ನಲ್ಲಿ ಸರ್ಟಿಫಿಕೇಟ್ ಅಂತ ಇದೆ. ಸೊ ಇಲ್ಲಿ ನೀವು ಸರ್ಟಿಫಿಕೇಟ್ ಎಂಬ ಸ್ಥಳದಲ್ಲಿ ಕ್ಲಿಕ್ ಮಾಡೋದ್ರ ಮುಖಾಂತರ ಸರ್ಟಿಫಿಕೇಟನ್ನು ನೀವು ಡೌನ್ಲೋಡ್ ಮಾಡ್ಬೋದು. ಸ್ನೇಹಿತರೆ, ನೀವು ಸಬ್ಮಿಟ್ ಮಾಡಿದ ಮೇಲೆ ಆ ಒಂದು ಡಿಸ್ಟ್ರಿಕ್ಟ್ ಅಥಾರಿಟಿಯಿಂದ ಅಪ್ರೂವ್ ಕೊಡಲಿಕ್ಕೆ ಒಂದಿಷ್ಟು ಸಮಯವನ್ನು ತೆಗೆದುಕೊಳ್ಬೋದು. ಯಾವುದೇ ರೀತಿಯ ಚಿಂತೆ ಇಲ್ಲ. ಒಂದಿಷ್ಟು ಸಮಯ 1 ಅವರ್ ಆದಮೇಲೆ ನೀವು ಚೆಕ್ ಮಾಡಿ ಅಪ್ರೂವ್ ಆಗಿರುತ್ತೆ. ಸರ್ಟಿಫಿಕೇಟ್ ಬಟನ್ ಕೂಡ ಎನೇಬಲ್ ಆಗಿರ್ತದೆ. ಇಲ್ಲಿ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಆ್ಯಸ್ ಎ ಒಂದು ದಾಖಲೆಯನ್ನಾಗಿ ನೀವು ಇಟ್ಕೊಳ್ಬೋದು. ಆತ್ಮೀಯ ಸ್ನೇಹಿತರೆ, ಈ ಒಂದು ವಿಡಿಯೋ ಖಂಡಿತವಾಗಿಯೂ ಕೂಡ ಈ ಒಂದು ಟೊಬ್ಯಾಕೋ ಫ್ರೀ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ರಿಲೇಟೆಡ್ ಆಗಿ ಅಸೆಸ್ಮೆಂಟ್ ಮಾಡುವ ನಿಟ್ಟಿನಲ್ಲಿ ಉಪಯೋಗವಾಗಿರ್ಬೋದು ಅಂತ ಭಾವಿಸ್ತಾ, ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಶಾಲಾ ಮಟ್ಟದಲ್ಲಿ ಈ ಒಂದು ಟೊಬ್ಯಾಕೋ ಫ್ರೀ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಅಡಿಯಲ್ಲಿ ಏನೆಲ್ಲ ಆ್ಯಕ್ಟಿವಿಟೀಸ್ ಮಾಡ್ಬೋದು ಮತ್ತು ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ಬೋದು, ವರದಿಯನ್ನು ಯಾವ ರೀತಿ ತಯಾರಿಸಬೇಕು, ಫೈಲನ್ನು ಯಾವ ರೀತಿ ಮಾಡಬೇಕು, ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನ್ ಇರುವಂಥ ಮತ್ತೊಂದು ವಿಡಿಯೋ ಇಟ್ಕೊಂಡು ಮತ್ತೆ ಮುಂದೆ ಬರ್ತೀವಿ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.